ಎಲ್ಲರಿಗೂ ನಮಸ್ಕಾರ. Today in this session we'll know more about role of markets in Indian society, historical overview and importance. This topic is prescribed for the 5th semester sociology paper Rural Society and Reconstruction by the University of Mysore. ಈ ಒಂದು ಅವಧಿಯಲ್ಲಿ ಭಾರತೀಯ ಸಮಾಜದಲ್ಲಿ ಮಾರುಕಟ್ಟೆಗಳು ಒಂದು ಐತಿಹಾಸಿಕ ಅವಲೋಕನ ಮತ್ತು ಮಾರುಕಟ್ಟೆಯ ಮಹತ್ವದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೀನಿಂಗ್ ಆಫ್ ಮಾರ್ಕೆಟ್. ಮಾರ್ಕೆಟ್ ಈಸ್ ಅ ಪ್ಲೇಸ್ ಆಫ್ ಇಂಟರಾಕ್ಷನ್ ಬಿಟ್ವೀನ್ ದ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್, ಪ್ರೊಡ್ಯೂಸರ್ಸ್ ಆ್ಯಂಡ್ ಕನ್ಸ್ಯೂಮರ್ಸ್ ವಿತ್ ರೆಸ್ಪೆಕ್ಟ್ ಟು ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಮಾರುಕಟ್ಟೆಯು ವಸ್ತುಗಳು ಮತ್ತು ಸೇವೆಗಳನ್ನು ಮಾರಾಟ ಮಾಡುವ ಹಾಗೂ ಕೊಂಡುಕೊಳ್ಳುವಂತಹ ಒಂದು ತಾಣವಾಗಿದೆ. ಇದು ತಯಾರಕರ ಮತ್ತು ಗ್ರಾಹಕರ ನಡುವೆ ಅಂತಕ್ರಿಯೆ ನಡೆಯುವಂತಹ ಒಂದು ಪ್ರದೇಶ ಅಂತ ಹೇಳಬಹುದು. Definitions of market. The Blackwell Dictionary of Sociology. A market is a social mechanism for exchanging goods and services. ಸೊ ಸಮಾಜಶಾಸ್ತ್ರದ ಬ್ಲ್ಯಾಕ್ವೆಲ್ ಡಿಕ್ಷನರಿಯ ಪ್ರಕಾರ ಮಾರುಕಟ್ಟೆ ಎಂಬುದು ವಸ್ತುಗಳ ಹಾಗೂ ಸೇವೆಗಳ ವಿನಿಮಯಕ್ಕಾಗಿ ರಚಿಸಲಾಗಿರುವ ಒಂದು ಸಾಮಾಜಿಕ ಯಂತ್ರಣ ಅಥವಾ ಏರ್ಪಾಡಾಗಿರುವುದು. ಅಕಾರ್ಡಿಂಗ್ ಟು ಆಕ್ಸ್ಫರ್ಡ್ ಡಿಕ್ಷನರಿ ಆಫ್ ಸೋಷಿಯಾಲಜಿ, in both economics and sociology, a market is understood to be an area over which any well-defined commodity is exchanged between buyers and sellers. ಸಮಾಜಶಾಸ್ತ್ರದ ಆಕ್ಸ್ಫರ್ಡ್ ಡಿಕ್ಷನರಿಯ ಪ್ರಕಾರ ಅರ್ಥಶಾಸ್ತ್ರ ಮತ್ತು ಸಮಾಜಶಾಸ್ತ್ರಗಳೆರಡರಲ್ಲೂ ಕೂಡ ಮಾರುಕಟ್ಟೆ ಎಂಬುದು ಯಾವುದೇ ಗೊತ್ತುಪಡಿಸಿದ ಸರಕುಗಳು ಖರೀದಿದಾರರು ಮತ್ತು ಮಾರಾಟಗಾರರ ನಡುವೆ ವಿನಿಮಯಗೊಳ್ಳುವಂತಹ ತಾಣವಾಗಿದೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮಾರ್ಕೆಟ್. ಮಾರುಕಟ್ಟೆಯ ಗುಣಲಕ್ಷಣಗಳು. ಮಾರ್ಕೆಟ್ಸ್ ಆರ್ ಪ್ಲೇಸಸ್ ಫಾರ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಥಿಂಗ್ಸ್ ಆರ್ ಕಮಾಡಿಟೀಸ್. ಇಲ್ಲಿ ಮಾರುಕಟ್ಟೆಯು ಸರಕುಗಳನ್ನು ಕೊಂಡುಕೊಳ್ಳುವ ಹಾಗೂ ಮಾರಾಟ ಮಾಡುವಂತಹ ಒಂದು ಪ್ರದೇಶವಾಗಿದೆ. ಉದಾಹರಣೆಗೆ ಹೂವಿನ ಮಾರುಕಟ್ಟೆ, ಹಣ್ಣಿನ ಮಾರುಕಟ್ಟೆ, ತರಕಾರಿ ಮಾರುಕಟ್ಟೆ ಇತ್ಯಾದಿ. ಮಾರ್ಕೆಟ್ಸ್ ಡಸಂಟ್ ಮೀನ್ just a physical place but may also imply the gathering of people, that is buyers and sellers. ಮಾರುಕಟ್ಟೆ ಎನ್ನುವಂಥದ್ದು ಕೇವಲ ಒಂದು ಭೌತಿಕ ಅಥವಾ ಭೌಗೋಳಿಕ ಪ್ರದೇಶವಲ್ಲ, ಆದರೆ ಅದು ಕೊಳ್ಳುವವರು ಹಾಗೂ ಮಾರಾಟ ಮಾಡುವವರು ಒಂದುಗೂಡುವುದನ್ನು ಕೂಡ ಸಂಕೇತಿಸುವುದು. ಮಾರ್ಕೆಟ್ ಇಂಪ್ಲೈಸ್ ಬೇಸಿಕಲಿ ಅ ಟೈಪ್ ಆಫ್ ಟ್ರೇಡ್ ಆರ್ ಬಿಸ್ನೆಸ್. ಸೊ ಮಾರುಕಟ್ಟೆಯು ಮೂಲಭೂತವಾಗಿ ಒಂದು ಬಗೆಯ ವ್ಯಾಪಾರ ಅಥವಾ ವಹಿವಾಟನ್ನು ಸೂಚಿಸುವುದು. ಉದಾಹರಣೆಗೆ ಆಹಾರ ಧಾನ್ಯಗಳ ಮಾರುಕಟ್ಟೆಯಲ್ಲಿ ಆಹಾರ ಧಾನ್ಯಗಳನ್ನು ಮಾರುವ ಮತ್ತು ಕೊಂಡುಕೊಳ್ಳುವಂತಹ ವಹಿವಾಟನ್ನು ನಾವು ಕಾಣಬಹುದು. ಮಾರ್ಕೆಟ್ ಡಿನೋಟ್ಸ್ ದ ಎಂಟೈರ್ ರೇಂಜ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್. ಸೊ ಮಾರುಕಟ್ಟೆ ಎಂಬುದು ಆರ್ಥಿಕ ಚಟುವಟಿಕೆಗಳು ಮತ್ತು ಸಂಸ್ಥೆಗಳ ಸಮಗ್ರ ವ್ಯಾಪ್ತಿಯೊಂದನ್ನು ಸೂಚಿಸುವುದು. ಅಂದರೆ ನಾವು ಈಗಾಗಲೇ ನೋಡಿರುವಂತಹ 3 ಅಂಶಗಳನ್ನು ಕೂಡ ಇದು ಒಳಗೊಂಡಿರುತ್ತೆ. ಅಂದರೆ ಇದು ಒಂದು ಪ್ರದೇಶನೂ ಹೌದು, ಆ ಪ್ರದೇಶದಲ್ಲಿ ಮಾರಾಟ ಮಾಡುವಂಥವ್ರು ಮತ್ತು ಕೊಳ್ಳುವವರು ಒಂದುಗೂಡುವುದನ್ನು ನಾವು ಕಾಣ್ತೀವಿ, ಅದರ ಜೊತೆಗೆ ಅಲ್ಲಿ ಒಂದು ಬಗೆಯ ವ್ಯಾಪಾರ ಮತ್ತು ವಹಿವಾಟನ್ನು ಕೂಡ ಕಾಣ್ತೀವಿ ಅನ್ನುವಂಥದ್ದು. ಮಾರ್ಕೆಟ್ ಈಸ್ ಆಲ್ಸೋ ಅ ಸೋಷಿಯಲ್ ಇನ್ಸ್ಟಿಟ್ಯೂಷನ್. ಮಾರುಕಟ್ಟೆ ಎಂಬುದು ಒಂದು ಸಾಮಾಜಿಕ ಸಂಸ್ಥೆ ಕೂಡ ಹೌದು. ಇಲ್ಲಿ ಜಾತಿ, ಬುಡಕಟ್ಟು ಹಾಗೂ ಕುಟುಂಬದಂತೆಯೇ ಈ ಮಾರುಕಟ್ಟೆಗಳು ಕೂಡ ಒಂದು ಸಾಮಾಜಿಕ ಸಂಸ್ಥೆಯಾಗಿದ್ದು, ಇಲ್ಲಿ ಹಲವಾರು ಸಾಮಾಜಿಕ ಅಂಶಗಳು ಹಾಗೂ ಶಕ್ತಿಗಳು ಮಾರುಕಟ್ಟೆಯ ಸ್ವರೂಪ ಆಗಿರ್ಬೋದು, ಅದರ ಕಾರ್ಯಶೈಲಿಯನ್ನು ಪ್ರಭಾವಗೊಳಿಸುತ್ತೆ. ಹಾಗಾಗಿ ಈ ಮಾರುಕಟ್ಟೆಯನ್ನು ಕೂಡ ನಾವು ಏನಂತ ಕರಿಬೋದು, ಒಂದು ಸಾಮಾಜಿಕ ಸಂಸ್ಥೆಯಾಗಿದೆ ಅಂತ ಹೇಳಬಹುದು. ಸೊ ನೆಕ್ಸ್ಟು ಮಾರುಕಟ್ಟೆಯ ಪ್ರಕಾರಗಳು, ಟೈಪ್ಸ್ ಆಫ್ ಮಾರ್ಕೆಟ್ಸ್. ಅಕಾರ್ಡಿಂಗ್ ಟು ದ ಪ್ರಾಡಕ್ಟ್ಸ್ ಬೀಯಿಂಗ್ ಸೋಲ್ಡ್, ಎಕ್ಸಾಂಪಲ್ ಕಾಟನ್ ಮಾರ್ಕೆಟ್, ಐರನ್ ಮಾರ್ಕೆಟ್, ಶೇರ್ ಮಾರ್ಕೆಟ್. ಇದರಲ್ಲಿ ಮಾರಾಟ ಮಾಡುವಂತಹ ವಸ್ತುಗಳ ಆಧಾರದ ಮೇಲಿಂದ ಮಾರುಕಟ್ಟೆಗಳನ್ನು ನಾವು ವಿಂಗಡಣೆ ಮಾಡಬಹುದು. ಉದಾಹರಣೆಗೆ ಹತ್ತಿ ಮಾರುವಂಥದ್ದು ಹತ್ತಿ ಮಾರುಕಟ್ಟೆ, ಕಬ್ಬಿಣವನ್ನು ಮಾರಾಟ ಮಾಡುವಂಥದ್ದು ಕಬ್ಬಿಣದ ಮಾರುಕಟ್ಟೆ, ಅದೇ ಥರ ಷೇರು ಮಾರುಕಟ್ಟೆ ಇತ್ಯಾದಿ. ಬೇಸ್ಡ್ ಆನ್ ಜಿಯೋಗ್ರಫಿಕಲ್ ಲೊಕೇಶನ್ಸ್ ಲೈಕ್ ಅ ಲೋಕಲ್ ಮಾರ್ಕೆಟ್ ಆರ್ ಇಂಟರ್ನ್ಯಾಷನಲ್ ಮಾರ್ಕೆಟ್. ಸೊ ಭೌಗೋಳಿಕ ಪ್ರದೇಶದ ಆಧಾರದ ಮೇಲಿಂದ ಸ್ಥಳೀಯ ಮಾರುಕಟ್ಟೆಗಳು, ವಿದೇಶಿ ಮಾರುಕಟ್ಟೆ ಎಂದ್ಬಿಟ್ಟು ನಾವು ವರ್ಗೀಕರಣವನ್ನು ಮಾಡಬಹುದು. ಬೈ ದ ಟೈಪ್ಸ್ ಆಫ್ ಬಯರ್ಸ್ ಇನ್ವಾಲ್ವ್ಡ್, ಎಕ್ಸಾಂಪಲ್
ಕನ್ಸ್ಯೂಮರ್ ಮಾರ್ಕೆಟ್, ಇಂಡಸ್ಟ್ರಿಯಲ್ ಮಾರ್ಕೆಟ್ ಎಟ್ಸೆಟ್ರಾ. ಅಂದರೆ ಕೊಳ್ಳುವವರ ಆಧಾರದ ಮೇಲಿಂದ ಗ್ರಾಹಕ ಮಾರುಕಟ್ಟೆ, ಕೈಗಾರಿಕಾ ಮಾರುಕಟ್ಟೆ ಅಂದ್ಬಿಟ್ಟು ನಾವು ವಿಂಗಡಣೆ ಮಾಡಬಹುದು. ದ ಕ್ವಾಂಟಿಟಿ ಆಫ್ ಗೂಡ್ಸ್ ಟ್ರಾನ್ಸಾಕ್ಟೆಡ್ ಬಿಟ್ವೀನ್ ಪಾರ್ಟೀಸ್ ಲೈಕ್ ಅ ಹೋಲ್ಸೇಲ್ ಮಾರ್ಕೆಟ್ ಆರ್ ಅ ರಿಟೇಲ್ ಮಾರ್ಕೆಟ್. ಸೊ ಇಲ್ಲಿ ವಸ್ತುಗಳ ಪ್ರಮಾಣವನ್ನು ಆಧರಿಸಿ ಸಗಟು ಮಾರುಕಟ್ಟೆ ಅಥವಾ ಚಿಲ್ಲರೆ ಮಾರುಕಟ್ಟೆ ಅಂದ್ಬಿಟ್ಟು ನಾವು ವರ್ಗೀಕರಣವನ್ನು ಮಾಡ್ಬೋದು. ಸೊ ಇದೇ ಥರ ಹಲವಾರು ರೀತಿಯ ಮಾರುಕಟ್ಟೆಗಳ ವರ್ಗೀಕರಣವನ್ನು ನಾವು ಕಾಣಬಹುದಾಗಿದೆ. ಮಾರ್ಕೆಟ್ ಆ್ಯಂಡ್ ಮಾರ್ಕೆಟಿಂಗ್, ಮಾರುಕಟ್ಟೆ ಮತ್ತು ಮಾರುಕಟ್ಟೆ ಪ್ರಕ್ರಿಯೆ. ಸೊ ಇವುಗಳ ನಡುವಿನ ವ್ಯತ್ಯಾಸ ಏನು ಅಂತ ನಾವು ನೋಡ್ತಾ ಹೋಗೋಣ. ಮಾರ್ಕೆಟ್ ಈಸ್ ಅ ಕನ್ಫೈನ್ಡ್ ಕಾನ್ಸೆಪ್ಟ್. ಸೊ ಮಾರುಕಟ್ಟೆ ಅನ್ನುವಂಥದ್ದು ಒಂದು ಸೀಮಿತ ಅರ್ಥವ್ಯಾಪ್ತಿಯನ್ನು ಹೊಂದಿರುವಂಥದ್ದು. ಮಾರ್ಕೆಟಿಂಗ್ ಈಸ್ ಅ ವೆರಿ ವೈಡ್ ಟರ್ಮ್. ಇಟ್ ಇನ್ಕ್ಲೂಡ್ಸ್ ಆಲ್ ದ ಆಕ್ಟಿವಿಟೀಸ್ ರೈಟ್ ಫ್ರಮ್ ದ ಪ್ರೊಡಕ್ಷನ್ ಆಫ್ ದ ಗೂಡ್ಸ್ ಟು ಇಟ್ಸ್ ಕನ್ಸಂಪ್ಷನ್. Every activity in between like designing, pricing, promotion, distribution, transportation, warehousing, etc. are the activities of marketing. ಅಂದರೆ ಮಾರುಕಟ್ಟೆ ಪ್ರಕ್ರಿಯೆ ಎನ್ನುವಂಥದ್ದು ಒಂದು ವಿಶಾಲ ವ್ಯಾಪ್ತಿಯನ್ನು ಹೊಂದಿರುವಂಥ ಪರಿಕಲ್ಪನೆಯಾಗಿದ್ದು, ಇಲ್ಲಿ ವಸ್ತುಗಳ ತಯಾರಿಕೆಯಿಂದ ಹಿಡಿದು ಅದನ್ನು ಉಪಭೋಗಿಸುವವರೆಗಿನ ಎಲ್ಲ ಚಟುವಟಿಕೆಗಳನ್ನು ಇದು ಒಳಗೊಂಡಿದೆ. ಉದಾಹರಣೆಗೆ ವಿನ್ಯಾಸಗೊಳಿಸುವಂಥದ್ದು, ಬೆಲೆಯನ್ನು ನಿಗದಿಪಡಿಸುವಂಥದ್ದು, ಜಾಹೀರಾತು ನೀಡುವಂಥದ್ದು, ಹಂಚಿಕೆ, ವಿತರಣೆ, ಸಂಗ್ರಹಣೆ, ಸೊ ಇತ್ಯಾದಿ ಚಟುವಟಿಕೆಗಳನ್ನು ಇದು ಒಳಗೊಂಡಿದೆ. ಹಿಸ್ಟಾರಿಕಲ್ ಓವರ್ವ್ಯೂ, ಐತಿಹಾಸಿಕ ಅವಲೋಕನ. ಪ್ರೈಮರಿಲಿ ಇಂಡಿಯಾ ವಾಸ್ ಅನ್ ಅಗ್ರಿಕಲ್ಚರಲ್ ಸೊಸೈಟಿ ಆ್ಯಂಡ್ ನಾಟ್ ಅ ಟ್ರೇಡ್ ಓರಿಯೆಂಟೆಡ್ ಸೊಸೈಟಿ. ಮೆನಿ ಸೆಂಚುರೀಸ್ ಎಗೋ ಇಂಡಿಯಾ ಹ್ಯಾಡ್ ಟ್ರೇಡ್ ರಿಲೇಷನ್ಸ್ ವಿತ್ ಅದರ್ ಸಿವಿಲೈಸೇಷನ್ಸ್. ಸೊ ಭಾರತ ಮೂಲತಃ ಕೃಷಿಕ ಸಮಾಜವಾಗಿದೆಯೇ ಹೊರತು ವ್ಯಾಪಾರ ಆಧಾರಿತ ಸಮಾಜವಲ್ಲ. ಆದಾಗ್ಯೂ ಕೂಡ ಹಲವಾರು ಶತಮಾನಗಳ ಹಿಂದೆಯೇ ಭಾರತ ಇತರ ನಾಗರಿಕತೆಗಳ ಜೊತೆಗೆ ವ್ಯಾಪಾರಿ ಸಂಬಂಧವನ್ನು ಹೊಂದಿತ್ತು. ಉದಾಹರಣೆಗೆ ಮೆಸೊಪೊಟೇಮಿಯಾ ನಾಗರಿಕತೆ ಆಗಿರಬಹುದು. ಕೌಟಿಲ್ಯಾಸ್ ಅರ್ಥಶಾಸ್ತ್ರ ಡಿಸ್ಕ್ರೈಬ್ಸ್ ಅ ಸಿಟಿ ದಟ್ ಈಸ್ ಹೈಲಿ ಪ್ಲ್ಯಾನ್ಡ್ ಆ್ಯಂಡ್ ಆರ್ಡರ್ಡ್ ವಿತ್ ಸೆಲ್ಲಿಂಗ್ ಪ್ಲೇಸಸ್ ಫಾರ್ ಡೀಲರ್ಸ್ ಇನ್ ಪರ್ಫ್ಯೂಮ್ಸ್, ಫ್ಲವರ್ಸ್ ಆ್ಯಂಡ್ ಟಾಯ್ಲೆಟರೀಸ್ and also storage areas for forest produce and other items. ಸೊ ಕೌಟಿಲ್ಯ ತಮ್ಮ ಅರ್ಥಶಾಸ್ತ್ರದಲ್ಲಿ ಅತ್ಯಂತ ಯೋಜನಾಬದ್ಧವಾದಂತಹ ನಗರದ ಬಗ್ಗೆ ವರ್ಣಿಸಿದ್ದಾರೆ. ಸೊ ಅಲ್ಲಿ ಸುವಾಸನೆಯುಕ್ತ ಎಣ್ಣೆ, ಹೂ ಮುಂತಾದ ವಸ್ತುಗಳನ್ನು ಮಾರಾಟ ಮಾಡಲು ಪ್ರತ್ಯೇಕ ಸ್ಥಳಗಳು ಮತ್ತು ಅರಣ್ಯ ಉತ್ಪನ್ನಗಳನ್ನು ಸಂಗ್ರಹಿಸಿ ಇಡುವಂತಹ ತಾಣದ ಬಗ್ಗೆನೂ ಅಲ್ಲಿ ವರ್ಣನೆಯನ್ನು ನೀಡಿದ್ದಾರೆ. The spread of markets to rural areas was restricted because most Indian rulers accorded limited attention to physical infrastructure for long distance trade. ಸೊ ಹಿಂದಿನ ಕಾಲದಲ್ಲಿ ಭಾರತವನ್ನು ಆಳಿದಂತಹ ರಾಜರು ಗ್ರಾಮೀಣ ಪ್ರದೇಶಗಳ ಭೌತಿಕ ಮೂಲ ಸೌಕರ್ಯಗಳ ಬೆಳವಣಿಗೆಯ ಕಡೆಗೆ ಹೆಚ್ಚಿನ ಗಮನವನ್ನು ನೀಡದೇ ಇದ್ದುದರಿಂದಾಗಿ ಈ ಗ್ರಾಮೀಣ ಪ್ರದೇಶಗಳಿಗೆ ಮಾರುಕಟ್ಟೆಗಳ ಹರಡುವಿಕೆ ಅನ್ನುವಂಥದ್ದು ಅಷ್ಟಾಗಿ ಕಾಣಬರುವುದಿಲ್ಲ. The 10th century markets used flags of different colors to inform buyers about different qualities of goods sold. Thus, urban centers in early India were major centers of commercial activity in which markets and marketing flourished. ಸೊ ಇದರ 10ನೇ ಶತಮಾನದಲ್ಲಿ ವಿವಿಧ ಗುಣಮಟ್ಟದ ವಸ್ತುಗಳನ್ನು ವಿವಿಧ ಬಣ್ಣದ ಧ್ವಜಗಳನ್ನು ಬಳಕೆ ಮಾಡುವ ಮೂಲಕ ಸಂಕೇತಿಸಲಾಗ್ತಾ ಇತ್ತು. ನಗರ ಪ್ರದೇಶಗಳು ವಾಣಿಜ್ಯಿಕ ಚಟುವಟಿಕೆಗಳನ್ನು ಹೊಂದಿರತಕ್ಕಂತಹ ಪ್ರಮುಖ ಕೇಂದ್ರಗಳಾಗಿ ಈ ಅವಧಿಯಲ್ಲಿ ಬೆಳವಣಿಗೆಯನ್ನು ಹೊಂದಿದ್ವು. ಬೈ ದ ಎಂಡ್ ಆಫ್ ದ 12th century, ಮರ್ಚೆಂಟ್ ಗಿಲ್ಡ್ಸ್ ಹೆಲ್ಪ್ಡ್ ಟ್ರೇಡರ್ಸ್ ಹೂ ಡಿಡ್ ಲಾಂಗ್ ಡಿಸ್ಟೆನ್ಸ್ ಟ್ರೇಡ್. ಅಂದರೆ 12ನೇ ಶತಮಾನದ ಕೊನೆಯ ವೇಳೆಗೆ ವ್ಯಾಪಾರಿ ಸಂಘಟನೆಗಳು ಅಸ್ತಿತ್ವಕ್ಕೆ ಬಂದಿದ್ವು. ಸೊ ಇವುಗಳು ಈ ದೂರದ ವ್ಯಾಪಾರವನ್ನು ತೆಗೆದುಕೊಳ್ಳುವಂಥ ವ್ಯಾಪಾರಸ್ಥರಿಗೆ ವಿವಿಧ ರೀತಿಯ ಸಹಾಯವನ್ನು ಮಾಡತೊಡಗಿದರು. ಈ ಉದಾಹರಣೆಗೆ ದೂರದ ವ್ಯಾಪಾರವನ್ನು ಮಾಡ್ತಕ್ಕಂತಹ ವ್ಯಾಪಾರಸ್ಥರಿಗೆ ಸಾಲವನ್ನು ಕೊಡ್ತಕ್ಕಂಥದ್ದು, ಸೊ ಅವರ ಬಿಕ್ಕಟ್ಟನ್ನು ಇವರು ಹಂಚಿಕೊಳ್ತಕ್ಕಂಥದ್ದು ಇತ್ಯಾದಿಗಳು. Colonialism had a significant impact on living conditions and consumption patterns of Indian consumers of the time. ಸೊ ವಸಾಹತುಕೀಕರಣ ಅನ್ನುವಂಥದ್ದು ಅಂದರೆ ಬ್ರಿಟಿಷರು ಭಾರತವನ್ನು ಒಂದು ವಸಾಹತು ಮಾಡಿಕೊಂಡು ಆಳ್ವಿಕೆಯನ್ನು ಪ್ರಾರಂಭಿಸ್ತಾರೆ. ಸೊ ಆ ವಸಾಹತುಕೀಕರಣ ಜನರ ಜೀವನ ಶೈಲಿ ಮತ್ತು ಅನುಭೋಗದ ನಮೂನೆಗಳ ಮೇಲೆ ಬಹಳ ಮುಖ್ಯವಾದ ಪ್ರಭಾವವನ್ನು ಬೀರುತ್ತೆ. ಸೊ ಜನರು ಬ್ರಿಟಿಷರ ಸಂಪರ್ಕಕ್ಕೆ ಬಂದು ಅವರ ಜೀವನ ಶೈಲಿಯ ಪ್ರಭಾವಕ್ಕೆ ಒಳಗಾಗತೊಡಗಿದರು.
With the spread of trade by the 18th century, local markets started becoming increasingly complicated and specialized. ಸೊ ಇಲ್ಲಿ 18ನೇ ಶತಮಾನದ ವೇಳೆಗೆ ಸ್ಥಳೀಯ ಮಾರುಕಟ್ಟೆಗಳು ಹೆಚ್ಚು ಸಂಕೀರ್ಣವಾದಂತಹ ಮತ್ತು ವೈಶಿಷ್ಟ್ಯತೆಯನ್ನು ಹೊಂದಿದಂತಹ ಮಾರುಕಟ್ಟೆಗಳಾಗಿ ಬೆಳೆಯತೊಡಗಿದವು. ದತ್ತ ಡಿಸ್ಕ್ರೈಬ್ಸ್ 3 types of markets that engaged in local trade. These were haats, bazaars and gunjas. ಸೊ ದತ್ತ ಅನ್ನುವಂಥವರು ಈ ಸ್ಥಳೀಯ ವ್ಯಾಪಾರದಲ್ಲಿ ತೊಡಗಿದ್ದಂತಹ 3 ಮಾರುಕಟ್ಟೆಗಳ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ. ಸೊ ಅವುಗಳೆಂದರೆ ಹಾತ್. ಸೊ ಈ ಹಾತ್ ಅನ್ನುವಂಥದ್ದು ವೀಕ್ಲಿ ಮಾರ್ಕೆಟ್ ಅಥವಾ ವಾರದ ಮಾರುಕಟ್ಟೆ ಆಗಿದೆ. ಬಜಾರ್ ಇದು ದೈನಂದಿನ ಮಾರುಕಟ್ಟೆ, ಮತ್ತು ಗುಂಜಸ್ ಸೊ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಸ್ತುಗಳನ್ನ ಮಾರಾಟ ಮಾಡುವಂಥದ್ದು ಮತ್ತು ಕೊಳ್ಳುವಂಥದ್ದು, ಅಂದರೆ ಹೋಲ್ಸೇಲ್ ಮಾರ್ಕೆಟ್ ನಡೆಯುವಂತಹ ಒಂದು ಮಾರುಕಟ್ಟೆ ಅಂತ ನಾವು ಹೇಳಬಹುದು. In the early parts of the 19th century, there were several aspects of the colonial rule that changed the competitive dynamics of markets. ಸೊ 19ನೇ ಶತಮಾನದ ಮೊದಲ ಭಾಗದಲ್ಲಿ ಈ ಬ್ರಿಟಿಷ್ ಆಡಳಿತಗಾರರು ತಂದಂತಹ ಹಲವಾರು ಅಂಶಗಳು ಮಾರುಕಟ್ಟೆಗಳಲ್ಲಿ ಸ್ಪರ್ಧಾತ್ಮಕ ಅಂಶಗಳನ್ನು ಪರಿಚಯಿಸಿದ್ವು. ಸೊ ಈ ಸಂದರ್ಭದಲ್ಲಿ ಭಾರತ ಕಚ್ಚಾ ವಸ್ತುಗಳನ್ನು ಪೂರೈಕೆ ಮಾಡ್ತಕ್ಕಂತಹ ಮತ್ತು ಸಿದ್ಧಪಡಿಸಿದ ವಸ್ತುಗಳಿಗೆ ಮಾರುಕಟ್ಟೆಯಾಗಿ ಬದಲಾಗುತ್ತೆ. Railways enabled mass transportation of agricultural produce safely across large areas, which meant that the market for produce was no longer local but regional and even national. ಅಂದರೆ ಬ್ರಿಟಿಷರು ಪರಿಚಯ ಮಾಡಿದಂತಹ ಒಂದು ರೈಲ್ವೆ ಸಾರಿಗೆ, ಸೊ ಇಲ್ಲಿ ಸ್ಥಳೀಯವಾಗಿ ಉತ್ಪಾದಿಸಿದಂತಹ ಬೃಹತ್ ಪ್ರಮಾಣದ ಕೃಷಿ ಉತ್ಪನ್ನಗಳನ್ನು ಸುರಕ್ಷಿತವಾಗಿ ಇತರ ಪ್ರದೇಶಗಳಿಗೆ ಸಾಗಾಟ ಮಾಡೋಕ್ಕೆ ಪ್ರಾರಂಭಿಸುತ್ತೆ. ಸೊ ಹಾಗಾಗಿ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂತಹ ಕೃಷಿ ಉತ್ಪನ್ನಗಳು ರಾಷ್ಟ್ರದಾದ್ಯಂತ ಮಾರಾಟಕ್ಕೆ ದೊರೆಯುತ್ತೆ. The arrival of the colonial powers led to wide-ranging changes in the consumption habits of Indian consumers. ಸೊ ಇಲ್ಲಿ ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಭಾರತೀಯರ ಅನುಭೋಗದ ಹವ್ಯಾಸಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡುಬರತೊಡಗಿದವು. ಉದಾಹರಣೆಗೆ ನಾನು ಬ್ರಿಟಿಷರ ಒಂದು ಪ್ರಭಾವಕ್ಕೆ ಒಳಗಾಗಿ ನಮ್ಮ ಭಾರತೀಯರು ಟೀ, ಕಾಫಿ, ಪಾಶ್ಚಾತ್ಯ ಔಷಧಿಗಳು, ಇಂಗ್ಲೀಷ್ ಮೆಡಿಸಿನ್ ಇದನ್ನು ಬಳಕೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಟ್ರಾನ್ಸ್ಫಾರ್ಮೇಷನ್ ಆಫ್ ಅಗ್ರೇರಿಯನ್ ಸೊಸೈಟಿ ಫ್ರಮ್ ಸಬ್ಸಿಸ್ಟೆನ್ಸ್ ಎಕಾನಮಿ ಟು ಮಾರ್ಕೆಟ್ ಎಕಾನಮಿ. Villages started to grow not only for their own consumption but a part of it for market too. ಸೊ ಪ್ರಾರಂಭದಲ್ಲಿ ಹಳ್ಳಿಗಳಲ್ಲಿ ಜೀವನಾಧಾರ ಕೃಷಿ ಇತ್ತು. ಸೊ ಈಗ ಬ್ರಿಟಿಷರ ಒಂದು ಪ್ರಭಾವದಿಂದಾಗಿ, ಮಾರುಕಟ್ಟೆಯ ಪ್ರಭಾವದಿಂದಾಗಿ ಜೀವನಾಧಾರ ಕೃಷಿಯಿಂದ ವಾಣಿಜ್ಯದ ಕೃಷಿಯ ಕಡೆಗೆ ಕೃಷಿಕ ಸಮಾಜ ಬದಲಾಗತೊಡಗಿತು. ಕೃಷಿಕರು ತಮಗಾಗಿ ಮಾತ್ರವಲ್ಲದೆ ಮಾರುಕಟ್ಟೆಗಳಿಗಾಗಿ ಕೂಡ ಬೆಳೆಯಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಇಲ್ಲಿ ಜಾಗತೀಕರಣ ಪ್ರಕ್ರಿಯೆ ನಂತರ ಬೇರೆ ದೇಶದ ಉತ್ಪನ್ನಗಳು ಕೂಡ ನಮಗೆ ಸುಲಭವಾಗಿ ದೊರೆಯೋಕ್ಕೆ ಪ್ರಾರಂಭ ಆಗುತ್ತೆ. ಆಮೇಲೆ ಮಾಧ್ಯಮಗಳು ಜಾಹೀರಾತುಗಳ ಮೂಲಕ ದೇಶದ ಮೂಲೆ ಮೂಲೆಗಳಿಗೂ ಕೂಡ ಹೊಸ ಉತ್ಪನ್ನಗಳನ್ನು ಪರಿಚಯಿಸೋಕ್ಕೆ ಪ್ರಾರಂಭ ಆಗುತ್ತೆ. ಸೊ ಹಾಗಾದರೆ ಚೇಂಜಸ್, ಈ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಏನೇನು ಬದಲಾವಣೆಗಳಾಗಿದೆ ಅಂತ ನಾವು ನೋಡೋದಾಯಿತು ಅಂದರೆ, ಗ್ರೋತ್ ಆಫ್ ವರ್ಚುವಲ್ ಆ್ಯಂಡ್ ಆನ್ಲೈನ್ ಮಾರ್ಕೆಟ್ಸ್. ಸೊ ಈಗ ಆನ್ಲೈನ್ ಮಾರುಕಟ್ಟೆಗಳ ಬೆಳವಣಿಗೆ ಆಗಿದೆ. ಅಗೋಚರ ಮಾರುಕಟ್ಟೆಗಳು ಅಂತಲೂ ನಾವು ಕರಿತೀವಿ ಅವುಗಳನ್ನು. ಅಂದರೆ ಆಧುನಿಕ ಮಾಹಿತಿ ತಂತ್ರಜ್ಞಾನ ವ್ಯವಸ್ಥೆಯನ್ನು ಬಳಸಿಕೊಂಡು ಮನೆಯಿಂದಲೇ ನಾವೀಗ ವಸ್ತುಗಳ ಖರೀದಿಗಳನ್ನು ಮಾಡಬಹುದು. ಈಗ ಮಾರುಕಟ್ಟೆಗೆ ನಾವು ಹೋಗಬೇಕು ಅನ್ನುವಂಥದ್ದು ಇಲ್ಲ, ಮನೆಯಲ್ಲೇ ಕುಳಿತುಕೊಂಡು ಬೇಕಾದಂಥ ವಸ್ತುಗಳನ್ನು ನಾವು ತರಿಸ್ಕೊಳ್ಬಹುದು. ಸೂಪರ್ ಮಾರ್ಕೆಟ್ಸ್ ಆ್ಯಂಡ್ ಹೈಪರ್ ಮಾರ್ಕೆಟ್ಸ್ ವೇರ್ ಆಲ್ ಕೈಂಡ್ಸ್ ಆಫ್ ಕಮಾಡಿಟೀಸ್ ಆರ್ ಸೋಲ್ಡ್ ಅಂಡರ್ ಒನ್ ರೂಫ್. ಸೊ ಈಗ ಸೂಪರ್ ಮಾರ್ಕೆಟ್ಗಳು, ಹೈಪರ್ ಮಾರ್ಕೆಟ್ಗಳು, ಮಾಲ್ಗಳು ಇವುಗಳು ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇದ್ದು, ಸೊ ಇಲ್ಲಿ ಎಲ್ಲ ಬಗೆಯ ವಸ್ತುಗಳು ಒಂದೇ ಕಡೆಗೆ ದೊರೀತಾ ಇದ್ದಾವೆ. ಸೊ ಇಲ್ಲಿ ತರಕಾರಿ, ಹಣ್ಣುಗಳಿಂದ ಹಿಡಿದು ಸಿದ್ಧ ಉಡುಪುಗಳು ಅಥವಾ ನಮಗೆ ಬೇಕಾಗಿರ್ತಕ್ಕಂತಹ ಮೇಕಪ್ ಸೆಟ್ಗಳಾಗಿರಬಹುದು, ಈ ರೀತಿಯ ಅಥವಾ ಮಕ್ಕಳ ಗೊಂಬೆಗಳು, ಸೊ ಈ ಥರ ಸಾಕಷ್ಟು ವೈವಿಧ್ಯತೆಯನ್ನು ಹೊಂದಿರತಕ್ಕಂಥ ವಿವಿಧ ಬ್ರ್ಯಾಂಡ್ಗಳ ವಸ್ತುಗಳನ್ನು ನಾವು ಒಂದೇ ಸೂರಿನ ಕೆಳಗೆ ನೋಡಬಹುದಾಗಿದೆ. ಈ ಚಿತ್ರಗಳಲ್ಲಿ ನಾವು ನೋಡಬಹುದು. ಸೊ ಇಲ್ಲಿ ತರಕಾರಿಗಳಲ್ಲೂ ಕೂಡ ಬೇರೆ ಬೇರೆ ವೆರೈಟಿದು, ಈವನ್ ಬೇರೆ ದೇಶದಲ್ಲಿ ಬೆಳೆದಿರ್ತಕ್ಕಂಥ ತರಕಾರಿಗಳನ್ನು ಕೂಡ ನಾವು ಇವಾಗ, ಹಣ್ಣುಗಳನ್ನು ಕೂಡ
ನಾವು ಮಾಲ್ಗಳಲ್ಲಿ ನೋಡಬಹುದಾಗಿದೆ. ಅದೇ ರೀತಿ ಈಗ ಮೇಲಿನ ಚಿತ್ರದಲ್ಲಿ ಕಂಡುಬರೋ ಹಾಗೆ ಹಲವಾರು ಬಗೆಯ ಉತ್ಪನ್ನಗಳು ಎಲ್ಲ ಒಂದೇ ಸೂರಿನ ಕೆಳಗಡೆ ನಮಗೆ ದೊರೀತಾ ಇರುವಂಥದ್ದು ಒಂದು ಬದಲಾವಣೆ. ಈಗ ಗ್ಲೋಬಲೈಸೇಷನ್ ಹ್ಯಾಸ್ ಇಂಟ್ರೊಡ್ಯೂಸ್ಡ್ ನ್ಯೂ ಕಮಾಡಿಟೀಸ್. ಸೊ ಈಗ ಜಾಗತೀಕರಣದಿಂದಾಗಿ ಹೊಸ ರೀತಿಯ ವಸ್ತುಗಳು ಇವಾಗ ನಮ್ಮ ಮಾರುಕಟ್ಟೆಗಳಲ್ಲೂ ನಮಗೆ ಸಿಗ್ತಾ ಇದೆ. ಇನ್ ದ ವರ್ಲ್ಡ್ ಆಫ್ ಇ-ಕಾಮರ್ಸ್ ಆ್ಯಂಡ್ ಸ್ಟಾರ್ಟಪ್ಸ್, ಅ ಮಾರ್ಕೆಟ್ ಈಸ್ ನೋ ಮೋರ್ ಜಸ್ಟ್ ಅ ಮೀಟಿಂಗ್ ಪಾಯಿಂಟ್ ಫಾರ್ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್. ಇಟ್ ಆ್ಯಕ್ಚುಲಿ ರಿಪ್ರೆಸೆಂಟ್ಸ್ ಅ ಸೆಟ್ ಆಫ್ ಆಲ್ ದ ಪೊಟೆನ್ಷಿಯಲ್ ಬಯರ್ಸ್ ಇನ್ ಎನ್ ಎನ್ವಿರಾನ್ಮೆಂಟ್. ಸೊ ಈ ಒಂದು ಇ-ಕಾಮರ್ಸ್ನ ಜಗತ್ತಿನಲ್ಲಿ, ಇ-ಕಾಮರ್ಸ್ ಅಂದರೆ ಎಲೆಕ್ಟ್ರಾನಿಕ್ ಕಾಮರ್ಸ್ ಅಥವಾ ಮಾರುಕಟ್ಟೆ, ಈ ಮಾರುಕಟ್ಟೆ ಅಂತ ನಾವೇನು ಕರಿತಿದ್ದೀವಿ. ಸೊ ಈ ಒಂದು ಜಗತ್ತಿನಲ್ಲಿ ಮಾರುಕಟ್ಟೆ ಎನ್ನುವಂಥದ್ದು ಕೇವಲ ಮಾರುವವರು ಮತ್ತು ಕೊಳ್ಳುವವರು ಸಂಧಿಸುವ ಸ್ಥಳ ಮಾತ್ರವಾಗಿರದೆ ಇದು ಎಲ್ಲ ಸಂಭಾವ್ಯ ಖರೀದಿಗಾರರ ಗುಂಪನ್ನು ಪ್ರತಿನಿಧಿಸುತ್ತೆ. ಇಂಪಾರ್ಟೆನ್ಸ್ ಆಫ್ ಮಾರ್ಕೆಟ್, ಮಾರುಕಟ್ಟೆಯ ಪ್ರಾಮುಖ್ಯತೆ. ಬಿಲ್ಡಿಂಗ್ ಅಪ್ ಆಫ್ ಸೋಷಿಯಲ್ ರಿಲೇಷನ್ಶಿಪ್ಸ್, ಸಾಮಾಜಿಕ ಸಂಬಂಧಗಳನ್ನು ವಿಡಿಯೋ ಮಾಡ್ತಾ ಇದ್ದೆ, ಅಷ್ಟು ಹೋಯ್ತು.